ಕರ್ನಾಟಕದಲ್ಲಿ ಈಗಾಗಲೇ ಥಿಯೇಟರ್ ಸಮಸ್ಯೆಯನ್ನ ಕನ್ನಡ ಚಿತ್ರರಂಗ ಹೇಗೆ ಎದುರಿಸ್ತಾ ಇದೆ ಅಂತ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಕರ್ನಾಟಕದಲ್ಲಿ ಸುಮಾರು 800 ಚಿತ್ರಮಂದಿರಗಳಿದ್ವು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 420 ಚಿತ್ರಮಂದಿರಗಳು ಮಾತ್ರ ಲೆಕ್ಕಕ್ಕೆ ಸಿಗ್ತಾ ಇವೆ. ಯಾಕಂದರೆ 400 ಚಿತ್ರಮಂದಿರಗಳಲ್ಲಿ ಮಾತ್ರ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇದೆ. ಆದರೆ 420 ಚಿತ್ರಮಂದಿರಗಳಲ್ಲಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿರುವಂತಹ ಬಹುದೊಡ್ಡ ಚಿತ್ರಮಂದಿರ, ಬೆಂಗಳೂರಿನಲ್ಲಿ ಅದರಲ್ಲೂ ಕರ್ನಾಟಕದಲ್ಲೇ ಬಹುದೊಡ್ಡ ಚಿತ್ರಮಂದಿರ ಹೆಸರು ಪಡೆದಂತಹ ಊರ್ವಶಿ ಚಿತ್ರಮಂದಿರ ಕೂಡ ಒಂದಾಗಿತ್ತು. ಆದರೆ ಇವತ್ತು ಊರ್ವಶಿ ಚಿತ್ರಮಂದಿರವನ್ನು ಡೆಮೊಲಿಷನ್ ಮಾಡುವಂಥ ಕೆಲಸಗಳು ಇವತ್ತಿನಿಂದ ಶುರುವಾಗಿದೆ. ಇದು ಚಿತ್ರಕ್ಕೆ ಒಂದು ರೀತಿ ಶಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಹಲವಾರು ಸಿನಿಮಾಗಳು ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಆಗಿದ್ದು, ನಾನಿವತ್ತು ಊರ್ವಶಿ ಚಿತ್ರಮಂದಿರದ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ವಾತಾವರಣ ನಿಮಗೆ ತೋರಿಸ್ತಾ ಹೋಗ್ತೀನಿ ಮತ್ತು ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ಈ ಒಂದು ಊರ್ವಶಿ ಚಿತ್ರಮಂದಿರ ನಿರ್ಮಾಣ ಆಗಿದ್ದು 1955ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ಚಿತ್ರಮಂದಿರವನ್ನು ಉದ್ಘಾಟನೆಯನ್ನು ಮಾಡಿದರು. ಮುಖ್ಯವಾಗಿ ಹೇಳಬೇಕಂತಂದರೆ ಈ ಒಂದು ಚಿತ್ರಮಂದಿರದಲ್ಲಿ ಸುಮಾರು 5,000ಕ್ಕೂ ಹೆಚ್ಚಿನ ಸಿನಿಮಾಗಳು ಇದುವರೆಗೂ ಪ್ರದರ್ಶನಗೊಂಡಿದೆ. ಮತ್ತು ಸುಮಾರು 5 ಭಾಷೆಯ ಸಿನಿಮಾಗಳು ಈ ಒಂದು ಚಿತ್ರಮಂದಿರದಲ್ಲಿ ಪ್ರತಿ ಬಾರಿ ಪ್ರದರ್ಶನಗೊಳ್ತಾ ಇದ್ವು. ಮತ್ತು ಶಿವರಾಜ್ ಕುಮಾರ್ ಅವರ AK-47 ಸಿನಿಮಾ ಆಗಿರಬಹುದು, ಇತ್ತೀಚೆಗೆ ಬಂದಂಥ ಸಿನಿಮಾಗಳಾಗಿರ್ಬೋದು, ಕಾಂತಾರ ಆಗಿರ್ಬೋದು, ಗರುಡಗಮನ ಋಷಭವಾಹನ ಸಿನಿಮಾಗಳಾಗಿರ್ಬೋದು, ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರದರ್ಶನ ಕಂಡಂಥದ್ದು. ಮತ್ತು ಶಿವರಾಜ್ ಕುಮಾರ್ ಅವರ AK-47 ಸಿನಿಮಾ ಏನಿದೆ ಅದು 100 ದಿನಗಳ ಕಾಲ ಪ್ರದರ್ಶನ ಆಗಿತ್ತು ಇಲ್ಲಿ. ಮತ್ತು ಅದ್ರ ಜೊತೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸಿನಿಮಾಗಳಿಗೆ ಇದೊಂದು ರೀತಿಯ ಹಾಟ್ಸ್ಪಾಟ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ರಜನಿಕಾಂತ್ ಅವರ ಯಾವುದೇ ಸಿನಿಮಾ ಬಂದರೂ ಕೂಡ ಇದೇ ಚಿತ್ರಮಂದಿರ ಮುಖ್ಯ ಚಿತ್ರಮಂದಿರ ಆಗಿ ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದ್ವು. ಹೀಗಾಗಿ ರಜನಿಕಾಂತ್ ಅವರಿಗೆ ಅಭಿಮಾನಿಗಳಿಗೆ ಒಂದು ಫೇವ್ರೆಟ್ ಚಿತ್ರಮಂದಿರ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಚಿತ್ರಮಂದಿರದಲ್ಲಿ ಸುಮಾರು 1,100 ಆಸನಗಳ ಆಸನ ವ್ಯವಸ್ಥೆ ಇತ್ತು. ಆದರೆ ಇವತ್ತು ಆ ಎಲ್ಲ ಆಸನಗಳು ಕೂಡ ಹೊರಗಡೆ ಬಂದು ಬೀಳ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ಬೋದು. ಊರ್ವಶಿ ಚಿತ್ರಮಂದಿರಕ್ಕೆ ದೊಡ್ಡ ಇತಿಹಾಸ ಇದೆ. ಈ ಒಂದು ಚಿತ್ರಮಂದಿರ ಇವತ್ತು ಡೆಮೊಲಿಷನ್ ಆಗೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಭೂಮಾಲೀಕರು ಹಾಗೆ ಚಿತ್ರಮಂದಿರದ ಮಾಲೀಕರ ಮಧ್ಯೆ ಇರುವಂತಹ ಒಂದು ವೈಮನಸ್ಸು ಅಥವಾ ಜಾಗದ ವಿವಾದ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಜಾಗ ಇದೇನು ಚಿತ್ರಮಂದಿರ ಇರುವಂಥ ಜಾಗ, ಚಿತ್ರಮಂದಿರ ತಲೆವೆತ್ತಿರುವಂಥ ಜಾಗ ಏನಿದೆ, ಈ ಒಂದು ಜಾಗ ಮಾಲೀಕರು ಬೇರೆ ಇದ್ದಾರೆ ಮತ್ತು ಈ ಒಂದು ಥಿಯೇಟರ್ ಮಾಲೀಕರು ಬೇರೆ ಇದ್ದಾರೆ. ಈ ಒಂದು ಜಾಗವನ್ನು ಲೀಸಿಗೆ ಪಡೆದುಕೊಂಡು ಒಂದು ಥಿಯೇಟ್ರನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಒಂದು ಥಿಯೇಟ್ರ್ KSN ರವಿ ಅವರ ಒಂದು ನೇತೃತ್ವದಲ್ಲಿ ಒಂದು ಥಿಯೇಟ್ರ್ ನಡೀತಾ ಇತ್ತು. ಹಾಗಾಗಿ ಅವರು ಇದರ ಜವಾಬ್ದಾರಿನ ವಹಿಸ್ಕೊಂಡಿದ್ರು. ಹಾಗಾಗಿ ಒಂದು ಸುಪ್ರೀಂ ಕೋರ್ಟ್ ಆದೇಶ ಬಂದ ಹಿನ್ನೆಲೆಯಲ್ಲಿ ಇವತ್ತು ಥಿಯೇಟ್ರನ್ನು ಒಡೆದುಹಾಕುವಂಥ ಒಂದು ಕೆಲಸವನ್ನು ಮಾಡಲಾಗ್ತಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡು ಈ ಒಂದು ಥಿಯೇಟ್ರನ್ನು ಅಂದರೆ ಚಿತ್ರಮಂದಿರನ ಒಡೆದುಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದರೆ 2018ಕ್ಕೆ ಈ ಒಂದು ಥಿಯೇಟ್ರನ್ನು ಜಾಗದ ಲೀಸ್ ಮುಗಿದಿರುತ್ತೆ. ಆದರೆ ಮುಂದೂ ಕೂಡ ಒಂದು 3 ವರ್ಷಗಳ ಕಾಲ ರಿಕ್ವೆಸ್ಟ್ ಮೇಲೆ ಒಂದು ಥಿಯೇಟ್ರನ್ನ ರನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕೊನೆಗೆ ಈ ಒಂದು ವಿವಾದ ಕೋರ್ಟ್ಗೆ ಕೂಡ ಹಸ್ತಾಂತರ ಆಗುತ್ತೆ. ಕೋರ್ಟ್ನಲ್ಲಿ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚಿತ್ರಮಂದಿರವನ್ನು ಒಡೆದುಹಾಕುವಂಥ ಕೆಲಸಗಳು ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಟಾಕ್ಸಿಕ್ ಸಿನಿಮಾ ಈ ಒಂದು ಥಿಯೇಟ್ರಲ್ಲಿ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಈ ಒಂದು ಥಿಯೇಟ್ರ್ ಇವತ್ತಿನಿಂದ ಡೆಮೊಲಿಷನ್ ಶುರುವಾಗಿರೋದ್ರಿಂದಾಗಿ ಟಾಕ್ಸಿಕ್ ಸಿನಿಮಾ ಕೂಡ ಈ ಒಂದು ಥಿಯೇಟ್ರಲ್ಲಿ ಪ್ರದರ್ಶನ ಕಾಣ್ತಾ ಇಲ್ಲ. ಹೀಗಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಒಂದು ಊರ್ವಶಿ ಚಿತ್ರಮಂದಿರ ಇವತ್ತು ನೆಲಸಮ ಆಗ್ತಾ ಇದೆ. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಲವಾರು ಜನರು ಈ ಒಂದು ಚಿತ್ರಮಂದಿರಗಳಲ್ಲಿ ಬಂದು ಸಾಕಷ್ಟು ಸಿನಿಮಾಗಳನ್ನು ನೋಡಿ ಒಂದು ಉದಾಹರಣೆಗಳಿದೆ. ಆದರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಂಥ ಒಂದು ಅದ್ಭುತ ಒಂದು ಥಿಯೇಟ್ರ್ ಈಗಲೂ ಕೂಡ ರನ್ನಿಂಗ್ ಸೌಂಡ್ ಎಫೆಕ್ಟ್ನಲ್ಲಿ ಏಷ್ಯಾದಲ್ಲೇ ಒಂದು ಒಳ್ಳೆಯ ಸೌಂಡ್ ಎಫೆಕ್ಟ್ ಇರುವಂಥ ಥಿಯೇಟ್ರ್ ಅಂತ ಹೇಳಿ ಹೆಗ್ಗಳಿಕೆಯನ್ನು ಪಡೆದಂಥ ಊರ್ವಶಿ ಚಿತ್ರಮಂದಿರ ಇವತ್ತು ನೆಲಸಮ ಆಗ್ತಾ ಇದೆ. ಹೀಗಾಗಿ ಇದೊಂದು ರೀತಿ ಕನ್ನಡ ಚಿತ್ರರಂಗದವರಿಗೆ ಮತ್ತು ಕನ್ನಡ ಸಿನಿರಸಿಗೆ ಒಂದು ಬೇಸದ ವಿಚಾರ ಅಂತಲೇ ಹೇಳ್ಬೋದು. ಕ್ಯಾಂಪರ್ಸನ್ನು ಮಹೇಶ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು.